ವಿದ್ಯಾರ್ಥಿ ಮಿತ್ರರೇ, ಇಂದು ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸುದೀರ್ಘವಾಗಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಹಲವಾರು ರಾಷ್ಟ್ರಗಳು ಕೂಡ ತಮ್ಮದೇ ಆದಂಥ ಲಕ್ಷಣಗಳನ್ನು ಹೊಂದಿದ್ದರೂ ಇಲ್ಲಿ ಮುಖ್ಯವಾಗಿ ಈ ಆರ್ಥಿಕ ಮತ್ತು ಸಾಮಾಜಿಕ ಈ ರಾಜಕೀಯ ದಾಖಲೆಗಳನ್ನು ಸೃಷ್ಟಿಸುವಂಥದ್ದು. ನಾವು ನಮ್ಮ ಭಾರತದ ಸಂವಿಧಾನದ ಲಕ್ಷಣಗಳನ್ನು ಗಮನಿಸಿದಾಗ ನಾವು ಪ್ರಪ್ರಥಮವಾಗಿ ಅದು ಲಿಖಿತ ಮತ್ತು ಬೃಹತ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಜಗತ್ತಿನಲ್ಲಿಯೇ ಅತಿ ಬೃಹತ್ ಆಕಾರದ ಸಂವಿಧಾನ ಯಾವುದು ಅಂತಂದ್ರೆ ಅದು ಭಾರತದ ಸಂವಿಧಾನ. ಲಿಖಿತ ರೂಪದಲ್ಲಿ ಇದ್ರೂ ಕೂಡ ಕೆಲವೊಂದು ಅಂಶಗಳನ್ನು ನಾವು ಕೂಡ ಅಲಿಖಿತವಾಗಿ ನಮ್ಮ ಸಂಪ್ರದಾಯಗಳನ್ನು ಕೂಡ ಹಾಕಿಕೊಂಡು ಬಂದದ್ದು ಕೂಡ ನಾವು ಇಲ್ಲಿ ಗಮನಿಸಬೇಕು. ಭಾರತ ಒಂದು ಲಿಖಿತ ಗಣರಾಜ್ಯವಾಗಿದೆ. ಇದರಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಬಹಳಷ್ಟು ವಿವರವಾಗಿ ತಿಳಿಸಿದ್ದು. ಪೌರತ್ವ, ಮೂಲಭೂತ ಹಕ್ಕುಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಸಂಯುಕ್ತ ಪದ್ಧತಿಯ ಸರ್ಕಾರ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಸ್ವತಂತ್ರ ನ್ಯಾಯಾಂಗ ಪದ್ಧತಿ, ಚುನಾವಣೆಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು ಇವರ ಬಗ್ಗೆ ರಕ್ಷಣೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರಚನೆ, ಅವುಗಳ ನಡುವಿನ ಸಂಬಂಧದ ಬಗ್ಗೆ ನಮ್ಮ ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಕೂಡ ನಾವು ಅವನ್ನ ಒಳಗೊಂಡಿದ್ವಿ. ನವೆಂಬರ್ 26, 1949 ಅಂಗೀಕರಿಸಿದ ಸಂವಿಧಾನದಲ್ಲಿ 395 ವಿಧಿಗಳು ಮತ್ತು 8 ಅನುಸೂಚಿಗಳು ಇದ್ದವು. ಅನೇಕ ಸಂವಿಧಾನ ತಿದ್ದುಪಡಿಗಳಿಂದ ವಿಧಿಗಳು ಕೂಡ ಸಂವಿಧಾನಕ್ಕೆ ಅಳವಡಿಸಲ್ಪಟ್ಟಿದ್ದರೂ ಕೂಡ ವಿಧಿಗಳು ಮೊದಲ ಕ್ರಮ ಸಂಖ್ಯೆ ಬದಲಾವಣೆ ಆಗಿಲ್ಲ. ನಾವು ಪ್ರಸ್ತುತ ನಮ್ಮ ಭಾರತದ ಸಂವಿಧಾನದ ಅಲ್ಲಿರುವಂಥ ವಿಧಿಗಳನ್ನು ಅದು ಬಹಳಷ್ಟು ಹೊಂದಿದ್ದು ನಾವು ಇಲ್ಲಿ ನೋಡ್ತೀವಿ. ಅವನ್ನ ನಾವು ಈ ಸದ್ಯ ಪ್ರಸ್ತುತ 461 ಅಂತ. ಇಲ್ಲಿ ಹೈದರಾಬಾದ ಕರ್ನಾಟಕಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ನೀಡಲು 98ನೇ ಸಂವಿಧಾನ ತಿದ್ದುಪಡಿ ಮೂಲಕ ಅದು 2012 ಡಿಸೆಂಬರ್ನಲ್ಲಿ 371J ವಿಧಿಯನ್ನು ಸೇರಿಸಿ ವಿಧಿಗಳ ಒಟ್ಟು ಸಂಖ್ಯೆ 461ಕ್ಕೆ ಹೆಚ್ಚಿದೆ ಅಂತ ನಾವಿಲ್ಲಿ ಗಮನಿಸಬೇಕು. ನಾವಿಲ್ಲಿ ಮುಖ್ಯವಾಗಿ ಹಲವಾರು ರೀತಿಯಲ್ಲಿ ನಮ್ಮ ಭಾರತದ ಸಂವಿಧಾನದ ತಿದ್ದುಪಡಿಯನ್ನ ಮಾಡಿಕೊಂತ ಅಲ್ಲಿ ಬಹಳಷ್ಟು ವಿಧಿಗಳನ್ನು ನಾವು A, B, C, D, E, F, J ಅಂತ ನಾವು 371ನೇ ವಿಧಿ A, B, C, D, E, F ಇದು J ಅಂತ ನಾವಿಲ್ಲಿ ಕರೀತೀವಿ. ಇವನು ಕೂಡ A ಮತ್ತು B, C ಇದ್ದರೂ ಕೂಡ ಅವುಗಳು ಕೂಡ ಉಪ ವಿಧಿಗಳಾದರೂ ಕೂಡ ಈಗ ಪ್ರಸ್ತುತ
ನಾವು 461ಕ್ಕೆ ಇವತ್ತ ಹೆಚ್ಚಿಸಿದ್ದು ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಭಾರತದ ಸಂವಿಧಾನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ, partly flexible and partly rigid. A rigid constitution or a flexible constitution. ಯಾವ ಸಂವಿಧಾನವನ್ನು ಕೂಡ ನಾವು ಅಧ್ಯಯನ ಮಾಡುವಾಗ ಅಲ್ಲಿ ವಿಶೇಷ ವಿಧಾನವನ್ನು ಅನುಸರಿಸದೆ ಇವತ್ತು ಸುಲಭವಾಗಿ ತಿದ್ದುಪಡಿ ಮಾಡಬಹುದು, ಅದನ್ನು ನಮ್ಯ ಅಥವಾ ಸಲಲಿತ ಸಂವಿಧಾನವೆಂದು. ಮತ್ತು ಯಾವ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ವಿಶೇಷ ವಿಧಾನವನ್ನು ಅನುಸರಿಸಬೇಕು ಅದನ್ನು ಅನಮ್ಯ ಅಥವಾ ಕಠಿಣ ಸಂವಿಧಾನವೆಂದು ಕರೆಯುತ್ತೇವೆ. ಇಲ್ಲಿ ಇಂಗ್ಲೆಂಡ್ ಸಂವಿಧಾನ ಅದು ಸರಳ ಸಂವಿಧಾನ ಆದ್ರೆ, ಅಮೆರಿಕದ ಸಂವಿಧಾನ ಅದು ಕಠಿಣ ಸಂವಿಧಾನ. ನಮ್ಮ ಭಾರತದ ಸಂವಿಧಾನವೂ ಕೂಡ ಇವತ್ತ ಕಠಿಣವೂ ಹೌದು, ಅಷ್ಟೇ ಸರಳವೂ ಹೌದು. ಇವತ್ತು ಸಾಮಾನ್ಯ ಬಹುಮತದಿಂದ ತಿದ್ದುಪಡಿ ಆದ್ರೆ ಅದು ಸರಳ ಸಂವಿಧಾನ. ಅದೇ ರೀತಿ ವಿಶೇಷ ಸಂವಿಧಾನವನ್ನು ವಿಶೇಷವಾಗಿ ತಿದ್ದುಪಡಿ ಮಾಡುವ ಹೊತ್ತಿನಾಗ ಅಲ್ಲಿ ಅನಮ್ಯ ಸಂವಿಧಾನ ಆಗಿ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಸಂವಿಧಾನದ ಕೆಲವು ನಿಯಮಗಳನ್ನು ಸಾಮಾನ್ಯ ಬಹುಮತದಿಂದ ಸಂಸತ್ತು ತಿದ್ದುಪಡಿ ಮಾಡಬಹುದು. ಅವುಗಳಲ್ಲಿ ಕೆಲವೊಂದು ಅಂಶಗಳನ್ನು ಅಲ್ಲಿ ಪ್ರಮುಖವಾದವುಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಹೊಸ ರಾಜ್ಯಗಳ ಸೇರುವಿಕೆ, ಹೊಸ ರಾಜ್ಯಗಳ ರಚನೆಗೆ ಹಾಗೂ ಅವುಗಳ ಹೆಸರು ಬದಲಾವಣೆಗೆ ಸಂಬಂಧಿಸಿದಂಥ ಸಂವಿಧಾನದ 2, 3 ಮತ್ತು 4ನೇ ವಿಧಿಗಳು. ಇವತ್ತು ಕೇಂದ್ರಾಡಳಿತ ಪ್ರದೇಶ ಆದಂಥ ಗೋವಾ ಅದು ರಾಜ್ಯವಾಗಿ ಪರಿವರ್ತನೆ. ಕೆಲವೊಂದು ರಾಜ್ಯಗಳ ಹೆಸರುಗಳನ್ನು ನಾವು ಮದ್ರಾಸ್ ಅಂದಿದ್ದು ಚೆನ್ನೈ ಅಂತ ನಾವು ಪರಿವರ್ತನೆ ಮಾಡಿದ್ದು. ಹೀಗೆ ಇಲ್ಲಿ ವಿಶೇಷವಾದಂಥ ನಾವಿಲ್ಲಿ ಬದಲಾವಣೆಗಳನ್ನು ಮಾಡಿದ್ದು ನಾವು ನೋಡ್ತೀವಿ. ಮತ್ತೊಂದು, ರಾಜ್ಯಗಳಲ್ಲಿ ಮೇಲ್ಮನೆಯನ್ನು ರಚಿಸುವ ಅಥವಾ ರದ್ದುಗೊಳಿಸುವುದಕ್ಕೆ ಸಂಬಂಧಿಸಿದ 169ನೇ ವಿಧಿ. ವಿಧಾನ ಪರಿಷತ್ತು, ಈಗ ಪ್ರಸ್ತುತ ವಿಧಾನ ಪರಿಷತ್ತು ಯಾವ 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 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಅದಕ್ಕೆ ಮೇಲ್ಮನೆ ಅಂತ ನಾವಿಲ್ಲಿ ಕರಿತೀವಿ. ಇವತ್ತು 5 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಇದ್ದೀವಿ. ಇವತ್ತು ನಾವು ಜಮ್ಮು ಕಾಶ್ಮೀರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು. ಹೀಗೆ ಇವತ್ತ ಆಂಧ್ರ ಪ್ರದೇಶದೊಳಗೆ 1984 NT ರಾಮರಾವ್ ಮುಖ್ಯಮಂತ್ರಿ ಆದ ಹೊತ್ತಿನಾಗ ವಿಧಾನ ಪರಿಷತ್ತನ್ನ ರಚನೆ. ಅದೇ ರೀತಿ MG ರಾಮಚಂದ್ರ ತಮಿಳುನಾಡಿನ ಮುಖ್ಯಮಂತ್ರಿ ಆದಾಗ ವಿಧಾನ ಪರಿಷತ್ತನ್ನ ರದ್ದುಗೊಳಿಸಿ ಮತ್ತೆ ಪ್ರಸ್ತುತ ನಾವು ವಿಧಾನ ಪರಿಷತ್ತಿನ ಆದ್ಯತೆಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಹೊತ್ತಿನಾಗ ಕೇಂದ್ರದ ಮಂತ್ರಿಮಂಡಳ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ರಾಷ್ಟ್ರಪತಿಯ ಅಂಗೀಕಾರ ಪಡೆದುಕೊಂಡು ಅದು ಈ ರೀತಿ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಅಂತರ ಸರಳ ಸಂವಿಧಾನ ಮತ್ತು ಕೆಲವೊಂದು ಭಾಗಶಃ ಅನಮ್ಯ ಸಂವಿಧಾನ ಅಂತ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಭಾರತದ ಸಂವಿಧಾನ ಫೆಡರಲ್ ಸಂವಿಧಾನವಾಗಿದ್ದರೂ ಕೂಡ ಇಲ್ಲಿ ತಿದ್ದುಪಡಿ ವಿಷಯದಲ್ಲಿ ಸಂಸತ್ತಿಗೆ ಪೂರ್ಣ ಅಧಿಕಾರ. ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ನಾವು ಏನು ಅಧಿಕಾರಗಳನ್ನು ವಿಕೇಂದ್ರೀಕರಣವನ್ನು ಮಾಡಿಕೊಂಡ್ರು ಕೂಡ ಫೆಡರಲ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅಂತ. ಈ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಒಳಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ನಲ್ಲಿ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಅಧಿಕಾರವನ್ನ ಚಲಾಯಿಸುವ ಹೊತ್ನ್ಯಾಗ ಇಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನ ಚಲಾಯಿಸುವಾಗ ಅದು ಕೇಂದ್ರ ಸರ್ಕಾರಕ್ಕೆ ಧಕ್ಕೆಯಾಗಲಾರದೆ ಹಾಗೆ ಅಲ್ಲಿ ಕೇಂದ್ರ ಸರ್ಕಾರ ಪೂರ್ಣವಾದಂಥ ಜವಾಬ್ದಾರಿಯನ್ನ ಹೊರತಿದೆ. ಕೆಲವು ಸಂವಿಧಾನದ ನಿಯಮಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತು ಅಂಗೀಕರಿಸಿದ ಮಸೂದೆಗಳನ್ನು ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳು ಅನುಮೋದಿಸದೆ ಹೊರತು ರಾಜ್ಯ ಶಾಸಕಾಂಗದಲ್ಲಿ
ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಂಡಿಸುವಂತಿಲ್ಲ. ಇದರ ಪರಿಣಾಮವಾಗಿ ಸಂಸತ್ತು ರಾಜ್ಯಗಳ ಸ್ವಾಯತ್ತತೆಯನ್ನ ಕಸಿದುಕೊಳ್ಳಬಹುದು ಅಥವಾ ಕುಂಠಿತಗೊಳಿಸಬಹುದು. ಕೇಂದ್ರದ ಆಡಳಿತ ಪಕ್ಷಕ್ಕೆ ಉಭಯ ಸದನಗಳಲ್ಲಿ ಹೆಚ್ಚು ಬಹುಮತವಿದ್ದರೆ ಸುಲಭವಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡುವುದು. ಈ ಸಮ್ಮಿಶ್ರ ಸರ್ಕಾರ ಇದ್ದ ಸಮಯದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಈ ಜಮ್ಮು ಕಾಶ್ಮೀರ್ ಈ 370ನೇ ವಿಧಿಯ ಪ್ರಕಾರ ಅದು ಸ್ವಾಯತ್ತತೆಯ ರಾಷ್ಟ್ರವಾದರೂ ಕೂಡ ಅದನ್ನು ನಾವು ನರೇಂದ್ರ ಮೋದಿಯವರು ಪ್ರಸ್ತುತ ಅದು ಕೂಡ ನಮ್ಮ ರಾಜ್ಯವಾಗಿ ಮಾರ್ಪಾಡು ಆಗಿದ್ದು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಈ ಸಂಯುಕ್ತ ಮಾದರಿಯ ಫೆಡರಲ್ ಸಿಸ್ಟಮ್ ಗೌರ್ಮೆಂಟದಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಹೊತ್ತಿನಾಗ ಸ್ವಲ್ಪ ತೊಂದರೆ ಆದರೂ ಕೂಡ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದ ಸಮಯದಲ್ಲಿ ಅದನ್ನು ಸರಳವಾಗಿ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು. ಈಗ ಪ್ರಸ್ತುತ ನರೇಂದ್ರ ಮೋದಿಯವರು ಮೊದಲು ಅಧಿಕಾರ ಹಿಡಿದು 5 ವರ್ಷ ಪೂರ್ಣಗೊಳಿಸಿದಾಗ ಅಲ್ಲಿ ಕೆಲವೊಂದು ಪಕ್ಷಗಳ ಜೊತೆಯಲ್ಲಿ ಹೊಂದಾಣಿಕೆಯನ್ನ ಮಾಡಿ ಬಹುಮತವನ್ನು ಗಳಿಸಿದರೂ ಕೂಡ ಒಂದು ನಿರ್ದಿಷ್ಟವಾದ ಗುರಿ ಸಾಧನೆಗಾಗಿ ಅಖಂಡ ಭಾರತದ ಹಿತದೃಷ್ಟಿಯಿಂದ ಆ ಸಮಯದಲ್ಲಿ ಕೆಲವೊಂದು ಸಂವಿಧಾನಗಳನ್ನು ತಿದ್ದುಪಡಿ ಮಾಡಲಿಲ್ಲ, ವಿಶೇಷ ತಿದ್ದುಪಡಿಯ ಮೂಲಕ. ಈಗ ಸ್ಪಷ್ಟವಾದ ಬಹುಮತ ಇರುವುದರಿಂದ ಇವತ್ತ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಅತ್ಯುತ್ತಮವಾದಂತ ಆಡಳಿತವನ್ನ ಈಗ ನಿರ್ವಹಿಸಲಿಕ್ಕೆ ಸಾಧ್ಯ ಐತಿ, ಅದು ಬಹುಮತದ ಮೂಲಕ. ಈ ಸಂಸದೀಯ ಮಾದರಿಯ ಸರ್ಕಾರ, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್, ಸಂವಿಧಾನ ರಚನಾ ಸಭೆಯಲ್ಲಿ ಬಹುತೇಕ ಸದಸ್ಯರು ಈ ಬ್ರಿಟಿಷ್ ಮಾದರಿಯ ಪಾರ್ಲಿಮೆಂಟ್ ಸಂಸತ್ತು ಸರ್ಕಾರವನ್ನು ಭಾರತಕ್ಕೆ ಸೂಕ್ತವೆಂದು ವಾದಿಸಿದರು. ಕೇಂದ್ರ ಸಂವಿಧಾನ ಸಮಿತಿ, ಪ್ರಾಂತೀಯ ಸಂವಿಧಾನ ಸಮಿತಿ ಮತ್ತು ಕರಡು ಸಮಿತಿಗಳು ಸಹ ಬ್ರಿಟಿಷ್ ಪದ್ಧತಿಯ ಸರ್ಕಾರಕ್ಕೆ ಬೆಂಬಲವನ್ನ ಸೂಚಿಸಿದವು. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಭಾರತೀಯರು ಕ್ಯಾಬಿನೆಟ್ ಪದ್ಧತಿಯ ಬಗ್ಗೆ ಅನುಭವ ಹೊಂದಿರುವುದರಿಂದ ಮತ್ತು ಇದು ಹೊಂದಿಕೊಳ್ಳುವ ವ್ಯವಸ್ಥೆಯಾಗಿರುವುದರಿಂದ ಈ ಪದ್ಧತಿಯನ್ನ ಅಳವಡಿಸಬೇಕೆಂದು ಸರ್ದಾರ್ ಪಟೇಲರವರು, KM ಮುನ್ಷಿಯವರು, ಪಂಡಿತ್ ನೆಹರು ಅವರು ಮತ್ತು ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯಂಗಾರ ವಾದಿಸಿದರು. ಮೊದಲು ಅಧ್ಯಕ್ಷ ಪದ್ಧತಿಯ ಸರ್ಕಾರವನ್ನು ಪ್ರತಿಪಾದಿಸುತ್ತಿದ್ದ ಡಾಕ್ಟರ್ BR ಅಂಬೇಡ್ಕರ್ ಕೂಡ ತಮ್ಮ ನಿಲುವನ್ನು ಬದಲಾಯಿಸಿ ಪಾರ್ಲಿಮೆಂಟರಿ ಪದ್ಧತಿಯನ್ನ ಬೆಂಬಲಿಸಿದರು. ಇತರ ಕೆಲವರು ಅಮೆರಿಕ ಮಾದರಿಯ ಅಧ್ಯಕ್ಷೀಯ ಪದ್ಧತಿಯನ್ನು ಜಾರಿಗೆ ತರಬೇಕೆಂದು ವಾದಿಸಿದರು. ಅಲ್ಲಿ ಪ್ರಮುಖವಾದ KT ಶಹಾ ಪಾರ್ಲಿಮೆಂಟರಿ ಪದ್ಧತಿ ಭ್ರಷ್ಟಾಚಾರವನ್ನ ಹೆಚ್ಚಿಸಿ ಭ್ರಷ್ಟ ಸರ್ಕಾರವನ್ನ ಘೋಷಿಸುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಸಂಸದೀಯ ಮಾದರಿಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಯಾವುದು ಸೂಕ್ತ ನಮ್ಮ ಭಾರತಕ್ಕೆ? ನಮ್ಮ ಪ್ರಸ್ತುತ ಆಗಿನ ರಾಜಕಾರಣಿಗಳು ಸಂಸದೀಯ ಮಾದರಿಯ ಸರ್ಕಾರ ಸೂಕ್ತ ಅಂತ ಕೆಲವರು ವಾದ ಮಾಡಿದರೆ, ಕೆಲವೊಂದು ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಸೂಕ್ತವೆಂದು ಕೆಲವರು ವಾದಿಸಿದರೆ, ಈಗ ನಾವು ಪ್ರಸ್ತುತ ಸಂಸದೀಯ ಮಾದರಿಯ ಸರ್ಕಾರವನ್ನ ನಾವು ಅಳವಡಿಸಿಕೊಂಡು ಬಂದೀವಿ. ಅಂತಿಮವಾಗಿ ಬ್ರಿಟಿಷ್ ಮಾದರಿಯ ಪಾರ್ಲಿಮೆಂಟ್ ಪದ್ಧತಿಯನ್ನ ಈ ಸಂವಿಧಾನ ರಚನಾ ಸಭೆಯ ಸದಸ್ಯರು ಅದನ್ನ ಅಂಗೀಕರಿಸಿದ್ದು ನಾವು ಇಲ್ಲಿ ನೋಡ್ತೀವಿ. ಇನ್ನೊಂದು ಪ್ರಮುಖವಾದಂತ ಲಕ್ಷಣ ಅದು ಸಂಯುಕ್ತ ಪದ್ಧತಿಯ ಫೆಡರಲ್ ಸಿಸ್ಟಮ್. ಈ ಆಧುನಿಕ ಕಾಲದಲ್ಲಿ ಅಮೆರಿಕ ದೇಶ ಸಂಯುಕ್ತ ಪದ್ಧತಿಯನ್ನು ಅಳವಡಿಸಿಕೊಂಡ ಮೇಲೆ ಇತರ ಅನೇಕ ದೇಶಗಳು ಕೂಡ ಈ ಪದ್ಧತಿಯನ್ನ ಅಳವಡಿಸಿಕೊಂಡು, ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ
ಏಕಾತ್ಮಕ ಸರ್ಕಾರ ಪದ್ಧತಿ ಯಶಸ್ವಿಯಾಗಿ ಕೆಲಸ ಮಾಡಲಿಲ್ಲ. ಆದುದರಿಂದ ಬ್ರಿಟಿಷರೇ ಸಂಯುಕ್ತ ಪದ್ಧತಿಯನ್ನ ಭಾರತದಲ್ಲಿ ಅಳವಡಿಸಲು ಪ್ರಯತ್ನಿಸಿದರು. ವಿವಿಧ ಜನಾಂಗಗಳ, ವಿವಿಧ ಭಾಷೆಗಳ ಹಾಗೂ ವಿಶಾಲವಾದ ಭಾರತಕ್ಕೆ ಸಂಯುಕ್ತ ಮಾದರಿಯ ಸರ್ಕಾರ ಸೂಕ್ತವೆಂದು ಪರಿಗಣಿಸಿ ಈ 1935ರ ಕಾಯ್ದೆಯಲ್ಲಿ ಇದನ್ನು ಅಳವಡಿಸಿಕೊಂಡ್ರು. ಗವರ್ನರ್ ಜನರಲ್ ಅಂತ. ಗವರ್ನರ್ ಅಂಡ್ ಗವರ್ನರ್ ಜನರಲ್ ನಾವು ಪ್ರಾಂತಗಳನ್ನ ಮಾಡ್ಕೊಂಡಿದ್ವಿ. ಇವತ್ತು ನಾವು ಹೈದರಾಬಾದ್ ಆಗಿರ್ಬೋದು, ಇವತ್ತು ಮುಂಬೈ ಆಗಿರ್ಬೋದು, ನಂತರ ಮದ್ರಾಸ್ ಅಂತ ಇರ್ಬೋದು, ದೆಹಲಿ ಅಂತಾಗಿ ತಮ್ಮದೇ ಆಡಳಿತಕ್ಕೆ ಅನುಕೂಲವಾಗಿ ಹಲವಾರು ಪ್ರಾಂತಗಳನ್ನು ರಚನೆ ಮಾಡಿಕೊಂಡು ಇವತ್ತ ಸಂಯುಕ್ತ ಪದ್ಧತಿಯ ಸರ್ಕಾರಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದು ನಾವು ಕೂಡ ನೋಡ್ತೀವಿ. ಇಲ್ಲಿ ಮೊದಲು ಏಕಾತ್ಮಕ ಪದ್ಧತಿಯನ್ನ ಪ್ರತಿಪಾದಿಸುತ್ತಿದ್ದ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಈ ಸಂಯುಕ್ತ ಪದ್ಧತಿಯ ಸರ್ಕಾರ ಸೂಕ್ತವಾದದ್ದು ಅಂತ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು. ಹಾಗೆ ಇನ್ನೊಂದು ನಾವು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣ, ನಾವು ಮೂಲಭೂತ ಹಕ್ಕುಗಳು ಅಂತ, ಫಂಡಮೆಂಟಲ್ ರೈಟ್ಸ್. ಈ ಸಂವಿಧಾನದ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಂಡು ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇವತ್ತ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಹಾಗೂ ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು, ಈ ಮೊದಲು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿರುವಂಥ ಆಸ್ತಿಯ ಹಕ್ಕನ್ನ ಇವತ್ತು 44ನೇ ಸಂವಿಧಾನದ ತಿದ್ದುಪಡಿಯಿಂದ ಜನತಾ ಸರ್ಕಾರ 3ನೇ ಭಾಗದಿಂದ ಅದನ್ನ ತೆಗೆದುಹಾಕಿ ಇಂದು ನಾವು 6 ಮೂಲಭೂತ ಹಕ್ಕುಗಳನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಂಡಿದ್ವಿ. ಆದರೂ ಕೂಡ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಇವತ್ತ ನಾವು ಆಸ್ತಿ ಹಕ್ಕನ್ನ, ರೈಟ್ ಟು ಪ್ರಾಪರ್ಟಿ ಏನು ಹಕ್ಕು ಇದ್ದಿದ್ದು, ಇವತ್ತು ನಮ್ಮ ಆಸ್ತಿಯನ್ನ ಮಾರಬಹುದು, ತೆಗೆದುಕೊಳ್ಳಕ ಅವಕಾಶವಿದ್ದಿದ್ದು ಕೂಡ ನಾವಿಲ್ಲಿ ನೋಡ್ತೀವಿ. ಅದನ್ನ ವಿಮರ್ಶಾತ್ಮಕವಾಗಿ ನಾವು ಅಧ್ಯಯನವನ್ನ ನಮ್ಮ ಮುಂದಿನ ಉಪನ್ಯಾಸ ಮೂಲಭೂತ ಹಕ್ಕುಗಳಲ್ಲಿ ನಾವು ಅದನ್ನ ಅಧ್ಯಯನವನ್ನ ಮಾಡೋಣ. ರಾಜನೀತಿ ನಿರ್ದೇಶಕ ತತ್ವ, ಈ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಸಂವಿಧಾನದಲ್ಲಿ. ಸಂವಿಧಾನದ 4ನೇ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಂಡು ಅವು ಸಾಮಾಜಿಕ ಮತ್ತು ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಬುನಾದಿಯಾಗಿ. ಇಲ್ಲಿ ಮುಖ್ಯ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭುತ್ವವನ್ನ ಸಾಧಿಸಕ ಈ ರಾಜನೀತಿ ನಿರ್ದೇಶಕ ತತ್ವಗಳು ತಮ್ಮ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜನೀತಿ ನಿರ್ದೇಶಕ ತತ್ವದಲ್ಲಿ ಇವತ್ತ ಬಹಳಷ್ಟು ವಿಶಾಲವಾಗಿ, ಬಹಳಷ್ಟು ಗಂಭೀರವಾಗಿ ಇವತ್ತ ಪ್ರಜೆಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭುತ್ವವನ್ನ ಬೆಳೆಸ್ಕೊಳ್ಳಕ ಅವಕಾಶವನ್ನ ಮಾಡಿಕೊಟ್ಟನು. ಇವುಗಳ ಕಾರ್ಯಾಚರಣೆಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ದೇಶದ ಆಡಳಿತದಲ್ಲಿ ಇವುಗಳನ್ನು ಮೂಲಭೂತ ತತ್ವಗಳೆಂದು ಪರಿಗಣಿಸಲಾಗಿದೆ. ನಂತರ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಇದು ಮತ್ತೊಂದು ಸಂವಿಧಾನದ ಲಕ್ಷಣ. ಭಾರತದ ಸಂವಿಧಾನ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನ ಕಲ್ಪಿಸಿದ್ದು, ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವತಂತ್ರವನ್ನ ಪಡೆದಿವೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶಗಳನ್ನು ಸುಲಭವಾಗಿ ಪದಚ್ಯುತಿಗೊಳಿಸಲು ಸಾಧ್ಯ ಇಲ್ಲ. ಅವರ ಅಧಿಕಾರಾವಧಿಯಲ್ಲಿ ವೇತನ ಮತ್ತು ಇತರ ಸೌಲಭ್ಯಗಳನ್ನು ಮೊಟಕುಗೊಳಿಸಲು ಕೂಡ ಸಾಧ್ಯ ಇಲ್ಲ ಅನ್ನೋದು ಈ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವಿಲ್ಲಿ ನೋಡ್ತೀವಿ. ಸಿಂಗಲ್ ಸಿಟಿಜನ್ ಅಂತ ನಾವಿಲ್ಲಿ ಕರಿತೀವಿ, ಏಕನ ಪೌರತ್ವ ಅಂತ ನಾವು ಇಲ್ಲಿ ಹೇಳ್ತೀವಿ. ಸಾಮಾನ್ಯವಾಗಿ ಸಂಯುಕ್ತ ಪದ್ಧತಿ ಜಾರಿಯಲ್ಲಿರುವಂತಹ ಕೆಲವು ರಾಷ್ಟ್ರಗಳಲ್ಲಿ ಪೌರತ್ವ ಇರುತ್ತದೆ, ಡ್ಯುವಲ್ ಸಿಟಿಜನ್ಶಿಪ್ ಅಂತ. ಅಂದರೆ ಒಬ್ಬ ವ್ಯಕ್ತಿ ತಾನು ಜನಿಸಿದ
ವಾಸಿಸುವ ರಾಜ್ಯದ ಪೌರತ್ವವನ್ನು ಮತ್ತು ತನ್ನ ದೇಶದ ಪೌರತ್ವವನ್ನು ಪಡೆದಿದ್ದಾನೆ. ಉದಾಹರಣೆಗೆ ನಾವು ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್. ಅಮೆರಿಕ ರಾಷ್ಟ್ರದಲ್ಲಿ ಅದು ರಾಜ್ಯ ಮತ್ತು ರಾಷ್ಟ್ರದ ನಾಗರಿಕತ್ವವನ್ನು ನಾವು ಪಡ್ಕೊಂಡಿವಿ. ನಾವು ಕರ್ನಾಟಕದವರಾದ್ರೆ ಕರ್ನಾಟಕದ ನಾಗರಿಕತ್ವ ಅಂತಿಲ್ಲ, ನಾವು ಭಾರತದ ನಾಗರಿಕತ್ವ. ನಾವು ಅಖಂಡ ಭಾರತದ ನಾಗರಿಕತ್ವವನ್ನು ಪಡೆದ್ವಿ. ಸಿಂಗಲ್ ಸಿಟಿಜನ್ಶಿಪ್ ಅಂತ ನಾವಿಲ್ಲಿ ಕರೆಯೋದು ಹೀಗೆ ಅಂತ ನಾವಿಲ್ಲಿ ನೋಡಬೇಕು. ನಂತರ ಈ ತುರ್ತು ಪರಿಸ್ಥಿತಿಗಳು ಈ ದೇಶದಲ್ಲಿ ಉದ್ಭವಿಸಬಹುದಾದಂಥ ಯಾವುದೇ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಂವಿಧಾನದ 18ನೇ ಭಾಗದಲ್ಲಿ 3 ಬಗೆಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲು ಅವಕಾಶ ಇದೆ. 352, 356, 360. ಈ 352ನೇ ವಿಧಿ ಅನ್ವಯ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ. ನಂತರ ಸಂಯುಕ್ತ ಪದ್ಧತಿಯನ್ನ ಸಸ್ಪೆಂಡ್ ಮಾಡುವುದಲ್ಲದೆ ಸರ್ಕಾರವನ್ನು ನಿರಂಕುಶವಾಗಿ ಸ್ಥಾಪಿಸುವುದು ಅಂತ ನಾವಿಲ್ಲಿ ನೋಡ್ತೇವೆ. ಈ 356ನೇ ವಿಧಿಯ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಚುನಾಯಿತ ಸರ್ಕಾರ ಸಂವಿಧಾನ ಅನುಗುಣವಾಗಿ ಆಡಳಿತ ನಡೆಸದೇ ಇದ್ದಾಗ ಕೇಂದ್ರ ಸರ್ಕಾರ ಅದನ್ನು ವಜಾ ಮಾಡಿ ರಾಷ್ಟ್ರಪತಿ ಆಡಳಿತವನ್ನ ಘೋಷಿಸೋಣ. ಇನ್ ಸ್ಟೇಟ್ ಲೆವೆಲ್ administrative machinery breakdown time a declare of a emergency ಅದನ್ನ ರಾಷ್ಟ್ರಪತಿ ಆಡಳಿತ ಪ್ರೆಸಿಡೆಂಟ್ ರೂಲ್ ಅಂತ ನಾವು ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಾವು ತುರ್ತು ಪರಿಸ್ಥಿತಿಯ ಬಗ್ಗೆ ನಾವು ಅಧ್ಯಯನ ಮಾಡುವ ಹೊತ್ನ್ಯಾಗ ಹೆಚ್ಚು ತುರ್ತು ಪರಿಸ್ಥಿತಿ ಜಾರಿಗೆ ಬಂದಂತ ರಾಜ್ಯಗಳು ಅವು ಯಾವುವು, ಕಡಿಮೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದದ್ದು ಯಾವುದು ಅನ್ನೋದು ನಾವು ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಎಮರ್ಜೆನ್ಸಿ ಪವರ್ ಅಂತ ಏನಿದೆಯಲ್ಲ ಅಲ್ಲಿ ನಾವು ಅಧ್ಯಯನವನ್ನ ಮಾಡೋಣ. ಇಲ್ಲಿ 360ನೇ ವಿಧಿ ಅನ್ವಯ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದಾಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿ ಘೋಷಿಸಬಹುದು. ಇಲ್ಲಿ ನಾವು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂಡ್ ಫೈನಾನ್ಷಿಯಲ್ ಇದರೊಳಗೂ ಕೂಡ ರಾಷ್ಟ್ರಪತಿ ಇದ್ದಂಥವರು ಅಂದ್ರ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಲಿಕ್ಕ ಅವಕಾಶ ಇದ್ದಿದ್ದು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಈ ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ, ಈ ವಿಶೇಷವಾಗಿ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನ ಜಾರಿಗೆ ತರಲು ಹೋರಾಟಗಳು ನಡೆದಿದ್ದು. ಇಲ್ಲಿ ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಎಲ್ಲಾ ಭಾರತೀಯರು ಮತ ಚಲಾಯಿಸಲಿಕ್ಕೂ ಹಕ್ಕನ್ನ ಪಡೆದಿರಲಿಲ್ಲ. ನಾವು ಮೂಲಭೂತ ಹಕ್ಕುಗಳನ್ನ ಅಧ್ಯಯನ ಮಾಡುವ ಹೊತ್ನ್ಯಾಗ ಬ್ರಿಟಿಷರು ಅನುಭವಿಸುತ್ತಿರುವ ಮೂಲಭೂತ ಹಕ್ಕುಗಳಿಗೂ ಮತ್ತು ಭಾರತೀಯರು ಅನುಭವಿಸುತ್ತಿರುವ ಮೂಲಭೂತ ಹಕ್ಕುಗಳಿಗೂ ಬಹಳಷ್ಟು ವ್ಯತ್ಯಾಸ. ಭಾರತೀಯರಿಗೆ ಮತದಾನದ ಹಕ್ಕನ್ನ ಬ್ರಿಟಿಷರು ಕೆಲವು ಜನರಿಗೆ ಕೊಟ್ಟಿಲ್ಲ ಅನ್ನೋದು ನಾವಿಲ್ಲಿ ನೋಡ್ತೀವಿ. ಭಾರತದ ಸಂವಿಧಾನದ ಪಿತಾಮಹರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನ ಬೆಂಬಲಿಸಿ ಪ್ರಜಾಪ್ರಭುತ್ವದ ಯಶಸ್ವಿ ಕಾರ್ಯಾಚರಣೆಗೆ ಅದನ್ನ ಅಳವಡಿಸಿದರು. ಈ ಭಾರತದ ಪ್ರಜಾಪ್ರಭುತ್ವದ ಯಶಸ್ವಿ ಆಗ್ಲಕ್ಕ ಈ 15ನೇ ಭಾಗದಲ್ಲಿರುವಂತ 326ನೇ ವಿಧಿಯಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿ ಲೋಕಸಭೆಗೆ ಮತ್ತು ರಾಜ್ಯ ವಿಧಾನಸಭೆಗೆ ನಡೆಯುವ ಚುನಾವಣೆಯಲ್ಲಿ 18 ವರ್ಷ ತುಂಬಿದ ಎಲ್ಲಾ ಮತದಾರರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದು. ಇಲ್ಲಿ ಮೊದಲು ನಾವು ಮುಖ್ಯವಾಗಿ ಈ 1988ರಲ್ಲಿ ಸಂಸತ್ತು 226ನೇ ವಿಧಿಯನ್ನ ತಿದ್ದುಪಡಿ ಮಾಡಿ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇವತ್ತು ಮತದಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು ನಾವಿಲ್ಲಿ ಗಮನಿಸಬೇಕು. ಅಲ್ಲಿ ಯಾವುದೇ ಇವತ್ತ ಲಿಂಗ ಆಗಿರ್ಬೋದು, ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಬಡತನ ಆಗಿರ್ಬೋದು, ಸಿರಿತನ ಆಗಿರ್ಬೋದು, ಬಣ್ಣ, ಅಂತಸ್ತು, ಆಸ್ತಿ ಇವನ್ನ ಯಾವನು ಗಣನೆಗೆ ತೆಗೆದುಕೊಳ್ಳಕ್ಕೆ ಎಲ್ಲರಿಗೂ ಕೂಡ ಮತದಾನ 18 ವರ್ಷ ಯಾರಿಗೆ ಪೂರ್ಣಗೊಂಡಿದೆ ಅವರು ಮತದಾನವನ್ನ ಮಾಡ್ಲಕ್ಕ ಅವಕಾಶ ಇದ್ದಿದ್ದು ನಾವಿಲ್ಲಿ ನೋಡ್ತೀವಿ.
ನಂತರ ಅಖಿಲ ಭಾರತ ಸೇವೆಗಳು ಅಂತ ನಾವಿಲ್ಲಿ ನೋಡ್ತೀವಿ. ಇವತ್ತು IAS, IPS, IFS, IES ಅಂತ ನಾವು ಈ ಇಂಡಿಯನ್ ಇವತ್ತ ಯೂನಿಯನ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳು ಈ ರೀತಿ ಆಯ್ಕೆ ಮಾಡಿದ್ದು ನಾವು ಇಲ್ಲಿ ನೋಡ್ತೀವಿ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಮೊದಲು ಇತ್ತು. ಈಗ ಪ್ರಸ್ತುತ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇಲ್ಲ. ಅದು ಭಾರತದ ಅವಿಭಾಜ್ಯ ಅಂಗ. ನಾವು ಅದಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನ ನೀಡಿಲ್ಲ. ಆದುದರಿಂದ ಇವತ್ತು ನಾವು ಭಾರತ ಸಂವಿಧಾನದ 370ನೇ ವಿಧಿ ಅನ್ವಯ ವಿಶೇಷ ಸ್ಥಾನವನ್ನ ಪಡೆದಿರುವ ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟದ ರಾಜ್ಯದಲ್ಲಿ ಕೂಡ ಒಂದಾಗಿದ್ದು ಅನ್ನೋದು ನಾವಿಲ್ಲಿ ಗಮನಿಸಬೇಕು.